ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನನಗೆ ಸ್ವಲ್ಪ ಕಾಟು ಮಾವಿನ ಹಣ್ಣು ಸಿಕ್ಕಿತ್ತು, ಹಾಗೆ ಅದರ ಸಾರು ಮಾಡುವ ಅಂತೇಳಿ ಬಂದಿದ್ದೇನೆ. ಹಾಗೆ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ತೊಳಿತಾ ಇದ್ದೇನೆ. ನೋಡಿ, ಮಾವಿನನ್ನೆಲ್ಲ ಸಿಪ್ಪೆಲ್ಲ ಸುಲಿದು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಹಾಗೆ ಇದರ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಗಿವುಚಿ ಅದರ ರಸವನ್ನು ನೋಡಿ ಇದಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಕಾಣ್ಬೋದು ನೀವಿಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣು ತುಂಬ ಹುಳಿಯಾಗಿದೆ, ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ತದೆ. ನೋಡಿ, ಕುದಿ ಬರ್ತಾ ಉಂಟು ಮಾವಿನ ಹಣ್ಣು ಸಾರು. ಸ್ವಲ್ಪ ನಿಮಗೆ ದಪ್ಪ ಬೇಕಾದರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಚೆನ್ನಾಗಿ ಗಂಟಿಲ್ಲ ಥರ ಕಲಿಸ್ಕೊಂಡು ಹಾಕ್ಕೊಳ್ಳಿ. ಹಾಗಾದರೆ ಸ್ವಲ್ಪ ಗಟ್ಟಿ ಆಗ್ತದೆ. ಕೆಲವರಿಗೆ ಸ್ವಲ್ಪ ತೆಳು ಗಟ್ಟಿ ಇದ್ದರೆ ಒಳ್ಳೆಯದಾಗ್ತದಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ, ಸಾಕು. ನಾನೇನು ಸೇರಿಸಲಿಲ್ಲ ಇದಕ್ಕೆ. ನೋಡಿ, ಹಾಗೆ ಸಾಸಿವೆ ಮತ್ತು ಒಣಮೆಣಸಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಈ ಥರ ಒಮ್ಮೆ ಮಾವಿನ ಹಣ್ಣು ಸಾರು ನೀವು ಮಾಡಿ ನೋಡಿ, ಜೀವನದಲ್ಲಿ ಮರೀಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಮುಗಿಸುವ ಟೈಮ್ ಆಯಿತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.